ಕಲಬುರ್ಗಿ ನಾವು ಸೈನ್ಸ್ ಸೆಂಟರಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಭಾವ ಇಲ್ಲಿ ಅವರು ಸೇವೆ ಸಲ್ಲಿಸಿದವರು. ಸುಮಾರು ಇಲ್ಲಿದು ಎಲ್ಲ ನಿಮಗೆ ಅವರು ಮಾತಾಡ್ತಾರೆ. ಹೋಗೋಣ ಬನ್ನಿ. ಡೈನೋಸಾರ್ ಉದ್ಯಾನವನ ಅಂತಲೇ ಮಾಡಿದ್ದಾರೆ. ನೋಡಿದರೆ ರಿಯಲ್ ಅಂತ ಅನಿಸುತ್ತೆ, ಆ ಥರ ನ್ಯಾಚುರಲ್ ಆಗಿ ಚೆನ್ನಾಗಿ ಬಂದಿದೆ. ಓಕೆ, ಬಾಪ್ರೆ, ವಾ, ಸೂಪರ್. ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಬಂದಿದ್ದಾರೆ, ಮಾತಾಡ್ಸೋಣ ಬನ್ನಿ. ಏನಿನ್ನ ಹೆಸರು? ನಿಜಾಮ್. ಹಾಂ, ನಿಜಾಮ್. ಯಾವ ಸ್ಕೂಲಿಂದ ಬಂದಿದ್ದೀರಾ? ಕಲ್ಯಾಣ ಸ್ಕೂಲಿಂದ. ಈ ಗುಲ್ಬರ್ಗಾದಲ್ಲಿದಾ? ಚಾಮರಾಜ ಗಣಸಲಾಪುರ. ಯಾವುದು? ಗಣಸಲಾಪುರದಿಂದ ಬಂದು. ಹಾಂ, ಸ್ಕೂಲ್ ಯಾವ್ದು ಹೆಸರು ಹೇಳು? ಶ್ರೀ ಕಲ್ಯಾಣ ದಯ ಪಬ್ಲಿಕ್ ಸ್ಕೂಲ್ ಗಣಸಲಾಪುರ. ಯಾವ ಕ್ಲಾಸು? 8th ಕ್ಲಾಸ್. 8th ಕ್ಲಾಸ್. ನೀನು? 8th ಕ್ಲಾಸ್. ನಿಂದು 8th. ನೀನು? 4th. ನೀನು 4th. ಹಾಂ, 5th. ಹಾಂ, ಇಲ್ಲಿ ಯಾತಕ್ಕೆ ಬಂದಿದ್ದೀರಾ? ಮ್ಯೂಸಿಯಂ ನೋಡೋಕ್ಕೆ ಅಲ್ವಾ? ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಸರಿ, ಬನ್ನಿ. ನಿಮ್ಮ ಹೆಸರೇನು? ನಮಸ್ಕಾರ ರೀ, ನನ್ನ ಹೆಸರು ತೇಜಸ್ವಿನಿ ರಮೇಶ್ ಬಾಳೇರಿ. ಯಾವ? ಶ್ರೀ ಕಲ್ಯಾಣದಯ ಪಬ್ಲಿಕ್ ಸ್ಕೂಲ್ ಗಂಡಸಾಲ್ಪುರ್ ಇಂದ ನಮ್ಮ ಹುಡುಗರಿಗೆ ಪಿಕ್ನಿಕ್ ಅಂತೇಳಿ ಸೈನ್ಸ್ ಮ್ಯೂಸಿಯಮ್ಮು ಅವೆಲ್ಲ ತೋರ್ಸೋಕ್ಕಂತ ಇಲ್ಲಿ ಬಂದೆ. ಸೈನ್ಸ್ ತಿಳಿಸ್ಕೊಡೋಕ್ಕೆ ಮಕ್ಕಳಿಗೆ ಅಂತ ಬಂದಿದೆ. ನಾಲೆಜ್ ಊಟ. ಓಕೆ ಓಕೆ, ಥ್ಯಾಂಕ್ ಯು. ಇದು ನಮ್ಮ ಚೇಂಬರ್ ಇತ್ತು ಅವಾಗ. ಹಾಂ, ಓಕೆ. ಅವಾಗ ಇರಲಿ, ಯಾವಾಗಿದ್ರೂ ಅದು ಒಂದು ಸ್ಥಾನಕ್ಕೊಂದು ಇದು ಇರುತ್ತೆ. ಯಾವಾಗಿದ್ರೂ ರಿಟೈರ್ಡ್ ಆದ್ರೂ ಇದು ನಮ್ಮ ಭಾವ ಇರೋದು ಚೇಂಬರ್. ಇದು ಅವ್ರು ಇಲ್ಲಿ ಹೆಡ್ ಇದ್ದರು. ಹಾಂ, ಲಕ್ಷ್ಮೀನಾರಾಯಣ ಭಾವ, ನಮ್ಮ ಯಜಮಾನ್ರ ಅಣ್ಣ, ಅವ್ರದ್ದು ಚೇಂಬರ್ ಇದು. ಇವಾಗ ರಿಟೈರ್ಡ್ ಇದ್ದಾರೆ ಅವರು. ಹೀಗಾಗಿ ಸೈನ್ಸ್ ಸೆಂಟ್ರ್ ಎಲ್ಲೆಲ್ಲಿದೆ ಅಂತ ಅಲ್ಲಿದೆ. ಹೀಗೋಗಿ ಅದನ್ನು ರೆಕಾರ್ಡ್ ಮಾಡ್ಕೊ. ಹಾಂ, ಹಾಂ, ದೇಶದಲ್ಲಿ ಎಲ್ಲೆಲ್ಲಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಆ ಮಾಹಿತಿಯನ್ನು ಈ ಫ್ಲೆಕ್ಸ್ನಲ್ಲಿ ನೋಡಬಹುದು. ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಣಾ ಪರಿಷತ್ತು ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ. ಇದು ಸ್ವಾಯತ್ತ ಸಂಸ್ಥೆಯಾಗಿದೆ. ದೇಶದಾದ್ಯಂತ ಇರುವಂಥ 25 ವಿವಿಧ ರೀತಿಯ ವಿಜ್ಞಾನ ಕೇಂದ್ರಗಳಿದ್ದಾವೆ. ಅದರಲ್ಲಿ ದಕ್ಷಿಣ ಭಾರತದ ಕೇಂದ್ರ ಕಚೇರಿ ಬೆಂಗಳೂರು, ಅದರ ಅಡಿಯಲ್ಲಿ ಗುಲ್ಬರ್ಗಾ,
ತಿರುನೆಲ್ವೇಲಿ, ತಿರುಪತಿ ಮತ್ತು ಕ್ಯಾಲಿಕಟ್ನಲ್ಲಿರುವಂಥ ಸೈನ್ಸ್ ಸೆಂಟರ್ಗಳು ಕೆಲಸ ಮಾಡ್ತವೆ. ಅದೇ ಪ್ರಕಾರವಾಗಿ ಪಶ್ಚಿಮ ಭಾರತದಲ್ಲಿರುವಂಥ ವಿಜ್ಞಾನ ಕೇಂದ್ರಗಳಿಗೆ ನೆಹರು ಸೈನ್ಸ್ ಸೆಂಟರ್ ಮುಂಬೈ ಕೇಂದ್ರ ಕಚೇರಿ, ಉತ್ತರ ಭಾರತದಲ್ಲಿರುವಂಥ ವಿಜ್ಞಾನ ಕೇಂದ್ರಗಳಿಗೆ ಹೇಳ್ಬೇಕಾ? ಇಲ್ಲ ಪರವಾಗಿಲ್ಲ. ಇವ್ರ ಪರಿಚಯ ನಮ್ಮ ಯಜಮಾನ್ರ ಬ್ರದರ್ ಇವರು, ಲಕ್ಷ್ಮೀನಾರಾಯಣ ಹೆಬ್ಬಾರ್ ಅಂತ. ಇಲ್ಲಿ ತುಂಬ ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸೈನ್ಸ್ ಸೆಂಟರ್ ಕಲಬುರ್ಗಿ, ಇವಾಗ ಕಲಬುರ್ಗಿ ಅಂತ ಆಗಿದೆ, ಫಸ್ಟ್ ಗುಲ್ಬರ್ಗನೇ ಇರೋದು. ಅವ್ರು ನಮ್ಗೆ ಇಲ್ಲೆಲ್ಲ ಹೇಳ್ಕೊಡೋಕ್ಕೆ ತೋರ್ಸೋಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಾವು. ಸೊ ಥ್ಯಾಂಕ್ ಯು ಬಾಬಾ. ಓಕೆ, ಇದು ಸೈನ್ಸ್ ಸೆಂಟರ್ನ ಆಫೀಸ್, ಎಕ್ಸಿಬಿಷನ್ ಹಾಲ್ ಅಲ್ಲ. ಎಕ್ಸಿಬಿಷನ್ ಹಾಲ್ ಬಿಲ್ಡಿಂಗ್ ಸೆಪರೇಟ್ ಆಗಿದೆ, ಇದು ಆಫೀಸು. ಈ ಒಂದು ಹಾಲು ಆ್ಯಕ್ಚುಲಿ ಈ ಆಫೀಸ್ ಇಲ್ಲಿ ನಾವು ಇತ್ತೀಚೆಗೆ ಅಂದರೆ ಸ್ಟಾರ್ಟ್ ಮಾಡಿರೋದು 2013ರಲ್ಲಿ ಇಲ್ಲಿ ನಾವು ಶಿಫ್ಟ್ ಆಗಿರೋದು. ಮೊದಲು ಆ ಕಡೆ ಮೇನ್ ಬಿಲ್ಡಿಂಗ್ ಏನಿದೆ ಅಲ್ಲೇ ಆಫೀಸ್ ಇತ್ತು. ಆಮೇಲೆ ಇದರ ಜೊತೆಯಲ್ಲಿ ಇಲ್ಲಿ ಏನಾಗಿದೆ, ಒಂದು ಚಿಲ್ಡ್ರನ್ಸಿಗೆ ಕ್ರಿಯೇಟಿವ್ ಕಾರ್ನರ್ ಅಂತ ಮಾಡಿದ್ದೀವಿ. ಇಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಟ್ರೈನಿಂಗ್ ಕೊಡುವಂಥ ಕೆಲಸ, ಜೊತೆಗೆ ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಕೊಡ್ತೀವಿ. ಎಲೆಕ್ಟ್ರಾನಿಕ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ತೋಡ್ಫೋಡ್, ಜೋಡು, ಈ ತರಹ ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ನಡೆಯುವಂತಹ ಜಾಗ ಇದು. ಲೋ ಕಾಸ್ಟ್ ನೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ಗಳ ಮೂಲಕ ವಿಜ್ಞಾನವನ್ನು ಕಲಿಯುವಂತಹ ಕೆಲಸ ಇಲ್ಲಿ ಮಾಡ್ಬೋದು. ಬಯಾಲಜಿನೂ ಕೂಡ ಇಲ್ಲಿ ಒಂದು ಪಾರ್ಟ್ ಇರುತ್ತೆ. ಆಮೇಲೆ ಇದು ಗ್ರೌಂಡ್ ಫ್ಲೋರ್. ಇದು ಫಸ್ಟ್ ಫ್ಲೋರ್ನೊಳಗಡೆ ಇನ್ನೋವೇಷನ್ ಹಬ್ಬಿನ ಒಂದು ಭಾಗ ಇದೆ. ಅಲ್ಲಿ ಇನ್ನೋವೇಷನ್ ರಿಸೋರ್ಸ್ ಸೆಂಟರ್ನಲ್ಲಿ ಮುಖ್ಯವಾಗಿ ರೋಬೋಟಿಕ್ಸ್ ಮತ್ತು ಕಂಪ್ಯೂಟರ್ ಕಲಿಸುವಂತಹದ್ದು ಭಾಗ ಇದೆ. ಇನ್ನೊಂದಲ್ಲಿ ಟೆಂಪರರಿ ಎಕ್ಸಿಬಿಷನ್ ಹಾಲ್ ಇದೆ, ಅದರ ಪಕ್ಕದಲ್ಲಿ ಆಡಿಟೋರಿಯಂ ಇದೆ. ಸೊ ಇದಿಷ್ಟು ಇತ್ತೀಚೆಗಿನ ಡೆವಲಪ್ಮೆಂಟು. ವಿಜ್ಞಾನ ಕೇಂದ್ರದಲ್ಲಿ ಇನ್ನೋವೇಷನ್ ಹಬ್ ಸ್ಟಾರ್ಟ್ ಆಗಿದ್ದು 2017ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಿಂಗೆ ಅಷ್ಟೇ ತಕ್ಕೋ, ಈ ಕಡೆ ನಿಂತ್ಕೊಂಡು ತೆಗಿ, ಅಲ್ಲಿ ಆನ್ ಮಾಡಬೇಡ, ಇಲ್ಲಿ ಬಂದು ಸ್ಟ್ರೈಟ್ ಅಷ್ಟೇ ತಕ್ಕೋ. ಆಮೇಲೆ ಆ ಬೋರ್ಡ್ ತೆಗಿ, ಈ ಲಾಕ್ ಇರೋದು ತೆಗಿಬೇಡ ಅಷ್ಟೇ, ಯಾಕಂದ್ರೆ ಒಳಗಡೆ ಲಾಕ್ ಯಾವುದು ಆಡಿಟೋರಿಯಂ ಮಾಡಿದ್ದೀವಿ. ಪರ್ಮನೆಂಟು ಇಲ್ಲಿ ಇರೋರು ಬಿದ್ದರೆ ಏನೋ ಆಗ್ತಾವಪ್ಪ, ಅವ್ರಿಗೂ ಅಷ್ಟೇ. ಕೊಟ್ಟರೆ ಕರಬರ್ರಿ ಅವರು ಪುರ ತಂದು ವ್ಯವಹಾರ ಮಾಡ್ತಾರೆ. ಯಾಕಂದ್ರೆ ಯಾರು ಸೀನಿಯರ್ಗಳು ಇಲ್ಲ ಅಂತೇಳಿ ಅವ್ರಿಗೆ ಕೊಟ್ಟಿಟ್ಟಿದ್ದಾರೆ ಅಷ್ಟೇ, ಹಂಗಾಗಿದೆ. ನಮ್ಮ ತಮ್ಮನ ಹೆಂಡತಿ ಬೆಂಗಳೂರು. ಅದಕ್ಕೆ ಹಿಂದ್ಗಡೆ ಬ್ಯಾನರ್ ಅದೇ ಈಗ ಆಲ್ರೆಡಿ ಇಲ್ಲ ಸರ್, ಕಟ್ಟಬೇಕು ಸರ್. ಅದೇ ಆ ಕಡೆ ಎಕ್ಸಿಬಿಷನ್ ಹಾಲೆಲ್ಲ ಸ್ವಲ್ಪ ರೌಂಡ್ ಹೊಡಿಸಿ. ATM ಇರೋದು ಅಪಾಯಿಂಟ್ಮೆಂಟು ಮಾಡೋದಕ್ಕೆ ಏಜೆನ್ಸಿಗೆ ನಾವೇನು ಮಾಡ್ತೀವಿ, ಟೆಂಡರ್ ಕರಿತೀವಲ್ಲ, ರೋಬೋಟಿಕ್ಸ್ ಕಿಟ್ಗಳು ಆ ಬಾಕ್ಸ್ಗಳಲ್ಲಿ ಇರ್ತವೆ. ಈ ಕಡೆ ಇರೋದೇ ಸಿಸ್ಟಮ್ನಲ್ಲಿ ಪ್ರೋಗ್ರಾಮಿಗೆ ಸಂಬಂಧಪಟ್ಟಿದ್ದು ರೋಬೋಟ್ದೆಲ್ಲ ಇದೆ. ಯಾಕೋ ಇವೆಲ್ಲ ತಂದು ಇಲ್ಲೇ ಇಟ್ಬಿಡ್ತಾರಲ್ಲಪ್ಪ ಸರ್, ಅಲ್ಲಿ ಪುರ ಪ್ಯಾಕಿಂಗ್ ಇದೆ ಸರ್. ಸರಿ. ಅಲ್ಲ, ಇದು ಏನಾದ್ರು ಮಾಡೋತ್ತಿಗೆ ಇದೊಂಥರ ಅಬ್ಸ್ಟ್ರಕ್ಷನ್ ಲುಕ್ ಬರಲ್ಲ, ಮತ್ತೆ ಏನೋ ಹಳೇದೊಂದಷ್ಟು ತಂದು ಇಟ್ಟಿದಾರಪ್ಪ ಅಂತ. ಆ ಸೈಡ್ ನಾನು ಮಾಡಲಿಲ್ಲ.